ಪುಟಿ ನಿಲ್ಲು, ಏನಾಯ್ತು? ಯಾಕೆ ಆಚೆ ಈಚೆ ನಡೀತಾ ಇದೀಯಾ? ಬಿದ್ರೆ ಬಿದ್ದೋಗ್ಲಿ ಅಮ್ಮ, ನೀನ್ ಆಚೆ ಈಚೆ ನಡಿಬೇಡ. ಮೊದ್ಲೇ ಕಡ್ಡಿ ಇಟ್ ಕಟ್ಟಿದ್ದೀನಿ ನಾನು. ಕೆಳಗೇನಾದ್ರು ಕಟ್ಟಾಗಿ ಬಿದ್ವಿ ಅಂದ್ರೆ ಅಷ್ಟೇ ಹೋಯ್ತು. ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ? ನನ್ ಮಕ್ಳು ಎಲ್ಲೋದ್ರು? ಅಯ್ಯೋ ತಮ್ಮ, ಏನಾಯ್ತು? ಏನಾಯ್ತು? ನನ್ ಮಕ್ಳು ಎಲ್ಲೋದ್ರು? ಅಣ್ಣ, ಏರ್ ಬಲೂನ್ ಕಟ್ಟಾಗಿ ಮಕ್ಳು ಕೆಳಗ್ ಬಿದ್ಬಿಟ್ರಣ್ಣ. ಅವ್ನ್ ಹೆಂಗೋ ಬಚಾವಾಗ್ಬಿಟ್ಟ. ಅಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ಇದೆಲ್ಲ ನಿಜನಾ? ನನ್ ಕೈಯಲ್ಲಿ ನಂಬಿಕೆ ಆಗ್ತಾ ಇಲ್ಲ. ನನ್ ಮಕ್ಳು ಎಲ್ಲೋದ್ರು? ತಮ್ಮ, ಇದನ್ ಸ್ವಲ್ಪ ಇಳಿಸಪ್ಪ ಕೆಳಗೆ. ಹಂಗ್ ಇಳಿಸಕ್ಕಾಗಲ್ಲಮ್ಮ, ಇದು ಏರ್ ಬಲೂನು. ಇದು ನಿಜವಾಗ್ಲೂ ಇಲ್ಲಿ ಕೆಳಗೆ ಇಳಿಸ್ಬೇಕಂತ ಹೇಳಿದ್ರೆ ಫುಲ್ ಕಾಡಿದೆ ಅಮ್ಮ, ಇಲ್ಲೆಲ್ಲೂ ಇಳಿಸಕ್ಕಾಗಲ್ಲ. ಅಯ್ಯೋ ಅಯ್ಯಯ್ಯೋ, ನಮ್ಮ ಮಕ್ಕಳಿಗೆ ಏನಾಯ್ತು ಏನೋ ಗೊತ್ತಿಲ್ಲ. ಅಷ್ಟೇ ಎತ್ತರದಿಂದ ಬಿದ್ರು, ಈಗ ಹಿಂಗಿದಾರೋ ಏನೋ. ನಿಜವಾಗ್ಲೂ ಇನ್ನೊಬ್ರು ಮಕ್ಕಳನ್ನ ನಮ್ ಜವಾಬ್ದಾರಿಯಲ್ಲಿ ಕರ್ಕೊಂಡ್ಬರೋದು ತುಂಬಾ ತಪ್ಪು. ಈಗ ಆ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮನ ಹತ್ರ ನಾನು ಏನು ಉತ್ತರ ಕೊಡ್ಲಿ? ಮಕ್ಕಳು, ಈ ವಿಷಯನ ಪೊಲೀಸ್ನವ್ರಿಗೆ ತಿಳಿಸ್ಬೇಕಲ್ಲ, ಏನ್ ಮಾಡೋದಪ್ಪ? ಅಣ್ಣ ಬನ್ರಣ್ಣ. ಸಣ್ಣಕ್ಕ, ಏನ್ ಮಾಡೋದಕ್ಕ? ನಮ್ಮ ಮಕ್ಕಳನ್ನ ಹೆಂಗ್ ಹುಡ್ಕೋದು? ಅವ್ರು ಹೆಂಗಿದಾರೋ ಏನೋ, ನನಗಂತೂ ಏನು ಗೊತ್ತಾಗಂಗಿಲ್ಲಕ್ಕ. ಅವ್ರ ಅಪ್ಪನ ಹತ್ರ ನಾನು ಏನ್ ಉತ್ತರ ಕೊಡ್ಲಿ? ಅಕ್ಕ, ಆ ಹುಡುಗಿ ಇದ್ದಾಳಲ್ಲ, ಆ ಹುಡುಗಿ ಹೆಸರೇನು? ರೇಷ್ಮಾ. ಅವ್ರ ಅಪ್ಪನಿಗೆ ಒಂದು ಫೋನ್ ಮಾಡಿ ಹೇಳಿ ಅಕ್ಕ. ನನ್ನ ಕೈಯಲ್ಲಂತೂ ಹೇಳಕ್ಕಾಗಲ್ಲಕ್ಕ. ಆಯ್ತಕ್ಕ, ನಾನು ಹೇಳ್ತೀನಿ. ನೀವು ಜೂಲಿಯರ ಮರ್ಗ ಒಂದು ಮಾತು ಹೇಳ್ಬಿಡಿ, ಅವರೆಲ್ಲ ಬರ್ಲಿ ಇಲ್ಲಿಗೆ. ಆಯ್ತಕ್ಕ. ಹಲೋ. ಅಮ್ಮ, ಅಷ್ಟು ಎತ್ತರದಿಂದ ಬಿದ್ರಲ್ಲಮ್ಮ ಅವರು 4 ಜನ. ಅವರು ಜೀವಂತವಾಗಿರ್ತಾರಮ್ಮ? ಅಯ್ಯೋ ಅಯ್ಯೋ, ಅನು ಅಂತ ಮಾತು ಹೇಳ್ಬೇಡಮ್ಮ. ನನ್ಗದಂತೂ ಕೇಳಕ್ಕೆ ಆಗಲ್ಲ. ಹಂಗೆ ಹೇಳ್ಬೇಡ. ನಮ್ಮ ಮಕ್ಳಿಗೆ ಏನು ಆಗಿರಲ್ಲ. ಅನು ಆಂಟಿ, ಅನು ಅಂತ ಮಾತೆಲ್ಲ ಹೇಳ್ಬೇಡಮ್ಮ. ಅದ್ ಕೇಳೋಷ್ಟು ಶಕ್ತಿ ನಮ್ಗೆ ಯಾರಿಗೂ ಇಲ್ಲ, ಆಯ್ತಾ? ನೀನು ದೇವರಲ್ಲಿ ಬೇಡ್ಕ, ನಮ್ಮ ಮಕ್ಳಿಗ ಏನಾಗಂಗಿಲ್ಲ, ಆಯ್ತಾ? ಸಾರಿ ಆಂಟಿ, ಇನ್ಮೇಲೆ ಆ ಥರ ಮಾತಾಡಲ್ಲ. ಅಮ್ಮ ಸಾರಿ ಅಮ್ಮ, ನಾನು ಈ ತರ ಹೇಳಿದಕ್ಕೆ ತುಂಬಾ ಸಾರಿ ಅಮ್ಮ. ಅಮ್ಮ, ಅಚ್ಚು, ಲಿಲ್ಲಿ, ರೇಷ್ಮಾ ಮತ್ತೆ ಜೂಲಿ ಇವ್ರ 4 ಜನಕ್ಕೂ ಏನಾಗಲ್ಲಮ್ಮ. ಅವರು ಒಳ್ಳೆ ರೀತಿಯಲ್ಲಿ ತಿರುಗಿ ಬಂದ್ಬಿಡ್ತಾರಮ್ಮ. ನೀವು ಅಳ್ಬೇಡಿ ಅಮ್ಮ. ಸರ್, ಇವರೇ ಸರ್, ಇವ್ರ ಫ್ಯಾಮಿಲಿನೇ. ಇವ್ರ ಫ್ಯಾಮಿಲಿಯಿಂದಾನೇ 4 ಜನ ಮಕ್ಕಳು ಏರ್ ಬಲೂನ್ ಇಂದ ಕೆಳಗ್ ಬಿದ್ದಿದ್ದು. ಸರ್, ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೀವಿ ಸರ್. ನಮ್ 4 ಜನ ಮಕ್ಕಳನ್ನ ಹಿಂಗಾದ್ರೂ ಹುಡುಕಿ ಉಳಿಸ್ಕೊಟ್ಬಿಡಿ ಸರ್. ಅಮ್ಮ, ನಾನು ನಿಮಗೆ ಹೆಂಗ್ ಸಮಾಧಾನ ಹೇಳೋದಂತ ಗೊತ್ತಾಗ್ತಾ ಇಲ್ಲಮ್ಮ. ಆದ್ರೆ ಮನ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ತುಂಬಾ ಎತ್ತರದಿಂದ ಬಿದ್ದಿರೋದ್ರಿಂದ ಅವರು ಜೀವಂತವಾಗಿ ಇರ್ತಾರೆ ಅನ್ನೋದು ಸ್ವಲ್ಪ ಡೌಟೇ. ಸರ್, ಅದೊಂದು ಮಾತನ್ನ ಮಾತ್ರ ಹೇಳ್ಬಿಡಿ ಸರ್. ಅದು ಕೇಳೋಷ್ಟು ಶಕ್ತಿ ಇಲ್ಲ ಸರ್ ನಮ್ಗೆ. ನಮ್ಮ ಮಕ್ಕಳು ಜೀವಂತವಾಗಿ ಇರ್ತಾರೆ ಸರ್. ಹೆಂಗಾದ್ರೂ ಹುಡುಕೊಟ್ಬಿಡಿ ಸರ್, ಪ್ಲೀಸ್ ಸರ್. ಸಾರಿ ಅಮ್ಮ, ನಾನು ತಪ್ಪಾಗಿ ಹೇಳ್ಬಿಟ್ಟೆ, ಕ್ಷಮಿಸ್ಬಿಡಿ. ನಿಮ್ಮ ಮಕ್ಕಳು ಜೀವಂತವಾಗಿ ಇರ್ತಾರೆ, ನಾವು ಹುಡುಕ್ತೀವಿ. ನೀವು ಬಂದೊಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಒಂದು ಬರ್ಕೊಡಿ ಬನ್ನಿ. ಕಾನ್ಸ್ಟೇಬಲ್ ಸರ್, ಇವ್ರ ಹತ್ರ ಒಂದು ಕಂಪ್ಲೇಂಟ್ ಬರ್ಕೊಡಿ, ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡಿ. ಓಕೆ ಸರ್. ಬನ್ನಿ ಸರ್, ಸ್ಟೇಷನ್ಗೆ ಹೋಗೋಣ. ಆಯ್ತು ಸರ್. ಏರ್ ಬಲೂನ್ ಡ್ರೈವ್ ಮಾಡ್ತಾ ಇದ್ನಲ್ಲ, ಅವನೆಲ್ಲೋದ? ಸರ್, ಏರ್ ಬಲೂನ್ ಕಟ್ಟಾಯ್ತು ಸರ್. ಆಗ ಅವನು ಏರ್ ಬಲೂನ್ನ ಇಟ್ಕೊಂಡ್ಬಿಟ್ಟ ಸರ್, ಹಂಗಾಗಿ ಅವ್ನು ಬೀಳಲಿಲ್ಲ. ಅವನಿಗೆ ಎಲ್ಲಿದ್ದಾನಂತ ಗೊತ್ತಿಲ್ಲ ಸರ್. ಹೌದಾ, ಸರಿ. ಏನಾದರೂ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನಮಗೆ ತಿಳಿಸ್ಬೇಕು, ಆಯ್ತಾ? ಆಯ್ತು ಸರ್. ಬನ್ನಿ ಸರ್, ಬನ್ನಿ ಮೇಡಮ್. ದುಡ್ಡಿಗೆ ಆಸೆ ಪಟ್ಟು ರಿಪೇರಿ ಇರೋಂಥ ಏರ್ ಬಲೂನ್ ತೆಗ್ದು ತುಂಬಾ ತಪ್ಪು. ಈಗ ಆ 4 ಮಕ್ಕಳು ಜೀವ ಅರೆ ಏನಿದು? ರಕ್ತ ಆಯ್ತೆ, ಏನ್ ಮಾಡೋದೀಗ? ಅವತ್ತು ಅಮ್ಮ ಹೇಳಿದ್ದೆ, ಈ ತರ ಗಾಯ ಆಯ್ತು ಅಂದ್ರೆ ಎಲೆನ ಕಿತ್ಕೊಂಡ್ಬಂದು ಸ್ವಲ್ಪ ಕುಟ್ಟಿ ಅದದ್ದು ರಸ ಹಾಕ್ಬೇಕು ಅಂತಂದ್ಬಿಟ್ಟು. ಲಿಲಿ, 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 ಇಲ್ಲಿ ನೋಡು ಸ್ವಲ್ಪ. ನಾನು ರೇಷ್ಮಾ. ಲಿಲಿ ಪ್ಲೀಸ್
ಅಪ್ಪ ಲಿಲಿ ಸ್ವಲ್ಪ ಕಣ್ಗೆ ಬಿಟ್ಟು ನೋಡು ನಾವೆಲ್ಲೈತೆ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಹೆದರಿಕೆ ಆಗ್ತೈತೆ ಲಿಲಿ ಕಣ್ಬಿಟ್ಟು ನೋಡು ಲಿಲಿ ಪ್ಲೀಸ್ ಲಿಲಿ ಲಿಲಿ ಅರೆ ಈ ಕ್ಯಾ ಹೇ ಯೇ ಲಿಲಿ ಕಣ್ಗೆ ಬಿಡ್ತಾ ಇಲ್ಲ ಮತ್ತೆ ಇವ್ರು ಎಲ್ಲೋದ್ರು ಜೂಲಿ ಮತ್ತೆ ಅಚ್ಚು ಅರೆ ಅಲ್ಲ ಏನ್ ಮಾಡೋದು ಈಗ ಅವರ ನಿಂಗೆ ಹುಡ್ಕೋದು ಇಲ್ಲಿಂದ ಹೆಂಗೆ ನಾವು ಮನೆಗೆ ಹೋಗೋದು ಹಾ. ಅಮ್ಮ ಅಳ್ಬೇಡ್ರಮ್ಮ, ನಿಮ್ಮ ಮಗಳು ಸಿಗ್ತಾಳೆ. ಸ್ವಲ್ಪ ಮಕ್ಕಳ ಬಗ್ಗೆ ಡೀಟೇಲ್ನ ಕೊಡ್ತೀರಾ? ಆಯ್ತು ಸರ್. ಮತ್ತೆ ನಿಮ್ಮ ಮಕ್ಕಳ ಫೋಟೋಸ್ ಎಲ್ಲ ಬೇಕಾಗತ್ತಮ್ಮ, ನೀವು ಕೊಡಿ. 4 ಜನ ಮಕ್ಕಳಿಗೆ ಹೆತ್ತವ್ರು ಎಲ್ಲಿದ್ದಾರೆ? ನೀವೇನಾ? ಇಲ್ಲ ಸರ್, ನನ್ನ ಮಗಳೊಬ್ಳು ಮತ್ತೆ ಯಶೋದಕ್ಕ ಸರ್, ನನ್ನ ಮಗಳೊಬ್ಳು ಇದ್ದಾಳೆ ಸರ್ ಅದ್ರಾಗ. ಹೌದಮ್ಮ, ನೀವು ಯಾವ ಊರಿಂದ ಬಂದಿದ್ದೀರಾ? ಸರ್ ನಾವು ಕರ್ನಾಟಕದಿಂದ ಬಂದಿದ್ದೀವಿ ಸರ್. ಮಕ್ಕಳು ವಯಸ್ಸೇನಮ್ಮ? ಸರ್ 4 ಮಕ್ಕಳಿಗೂ ಒಂದೇ ವಯಸ್ಸು ಸರ್, 7 ವರ್ಷದಿಂದ 8 ವರ್ಷ ಅಷ್ಟೇ ಇರುತ್ತೆ ಸರ್. 4 ಮಕ್ಕಳು 2ನೇ ಕ್ಲಾಸ್ ಓದ್ತಾ ಇದ್ದಾರೆ ಸರ್. ಓ ಹೌದಾ, ಸರಿ ಸರಿ ಆಯ್ತಮ್ಮ, ಫೋಟೋಸ್ ಎಲ್ಲ ಕೊಡಿ. ಮತ್ತೆ ಇನ್ನೆರಡು ಮಕ್ಕಳಿಗೆ ಅಪ್ಪ ಅಮ್ಮ ಬರ್ಲಿಲ್ವಾ? ಇಲ್ಲ ಸರ್, ಅದರಲ್ಲೊಂದು ಹುಡುಗಿ ನನ್ನ ತಂಗಿ ಮಗಳು, ಇನ್ನೊಂದು ಹುಡುಗಿ ಪಕ್ಕದ ಮನೆಯವ್ರ ಮಗಳು ಸರ್. ಓಹೋ ಸರಿ 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 ಆಯ್ತು ಆಯ್ತು ಆಯ್ತು. ಸರ್ ನಮ್ಮ ಮಕ್ಳಿಗೆ ಏನಾಗಿರಲ್ಲ ಸರ್, ನಮ್ಮ ಮನ್ಸು ಹಂಗೆ ಹೇಳ್ತಾ ಇದೆ ಸರ್. ನಮ್ಮ ಮಕ್ಳನ್ನ ನಿಂಗಾದ್ರೂ ಹುಡ್ಕೊಡಿ ಸರ್ ಪ್ಲೀಸ್ ಸರ್. ಆಯ್ತಾಯ್ತು ಸರ್, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಮಕ್ಕಳನ್ನ ನಾವು ಹುಡುಕ್ತೀವಿ. ಅವ್ರಿಗೆ ಏನು ಆಗಿರ್ಬಾರ್ದಂತ ನಾವು ಬೇಡ್ಕೊಳ್ತೀವಿ. ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಆಲ್ರೆಡಿ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಅವ್ರು ಆಲ್ರೆಡಿ ಅವರನ್ನು ಹುಡುಕೋ ಕಾರ್ಯದಲ್ಲಿ ಇಳಿದಿದ್ದಾರೆ. ಆಯ್ತು ಸರ್. ಅನು ಅಕ್ಕ ಹೇಳ್ ಚುಪ್ಪಿ. ಅನು ಅಕ್ಕ ಅಳ್ಬೇಡಿ ನೀವು, ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮೊಟ್ಟಿಗೆ ಬಂದ್ಬಿಡ್ತಾರೆ. ನೀವ್ ಯಾಕೆ ಅಳ್ತಾ ಇದ್ದೀರಾ? ನೀವ್ ಅಳೋದ್ ನೋಡಿದ್ರೆ ನನಗೂ ಅಳು ಬರ್ತಾ ಇದೆ. ಅನು ಅಕ್ಕ ಹೇಳಕ್ಕು. ಅನು ಅಕ್ಕ ಅಳ್ಬೇಡಿ ಪ್ಲೀಸ್, ನೀವು ಅಳ್ತಾ ಇದ್ರೆ ನನಗೂ ಅಳು ಬರ್ತಾ ಇದೆ. ನಾನೊಂದು ವಿಷಯ ಹೇಳ್ತೀನಿ, ಏನ್ ಗೊತ್ತಾ? ಹೇಳಕ್ಕು. ಅಲ್ಲ ಅಕ್ಕ ನೀವು ಅಳಬೇಡಿ, ಅದ್ರಲ್ಲಿ ಅಚ್ಚ ಅಕ್ಕ ಇದ್ದಾಳಲ್ಲ, ಅವಳು ಎಲ್ರಿಗೂ ಟಾರ್ಚರ್ ಕೊಟ್ಟನು. ಇಂಥ ವಿಷಯದಲ್ಲಿ ತುಂಬಾ ಹುಷಾರಿರ್ತಾಳೆ. ಅವಳು ಎಲ್ರಿಗೂ ಒಳ್ಳೇದ್ ಮಾಡಿ ಕರ್ಕೊಂಡ್ ಬರ್ತಾಳೆ. ಬೇಕಾದ್ರೆ ನೀವು ನೋಡಿ, ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮೊಟ್ಟಿಗೆ ಬಂದ್ಬಿಡ್ತಾಳೆ. ಅಚ್ಚ ಅಕ್ಕ ಇದ್ರೆ ಏನಕ್ಕೂ ಹೆದರ್ಕೋಬಾರ್ದು. ಅಕ್ಕು ಏನಕ್ಕು ಹೇಳ್ತಾ ಇದೀಯಾ? ನಿನ್ ಮಾತು ಕೇಳಿದ್ರೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ ನನಗೆ. ಅಚ್ಚು ಎಲ್ರನ್ನು ಕರ್ಕೊಂಡ್ ಬಂದ್ಬಿಟ್ರೆ ಎಷ್ಟು ಸಂತೋಷ ಪಡ್ತೀನಿ ಗೊತ್ತಾ. ಅವಳ ಹತ್ರ ಎಷ್ಟು ಜಗಳ ಮಾಡಿದ್ರೇನು ಇಂಥ ಟೈಮಲ್ಲಿ ಅವಳ ನೆನ್ಸ್ಕೊಂಡ್ರೆ ತುಂಬಾ ಅಳು ಬರ್ತಾ ಇದೆ. ಈಗ ಅವ್ರು ಬಿದ್ದಿದ್ದು ತುಂಬಾ ಎತ್ತರದಿಂದ ಬಿದ್ದಿದ್ದಾರೆ, ಹಾಗಾಗಿ ಅವ್ರ ನೆನ್ಸ್ಕೊಂಡು ನನ್ಗೆ ಅಳು ಬರ್ತಾ ಇದೆ ಅಕ್ಕು. ಅವ್ರಿಗೇನು ಆಗ್ಬಾರ್ದು ಅಕ್ಕು, ಅವ್ರಿಗೇನು ಆಗ್ಬಾರ್ದಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಆಯ್ತಾ? ಅಚ್ಚು, ನಾನೇನಾದ್ರೂ ನಿನಗೆ ಕಷ್ಟ ಕೊಟ್ಟಿದ್ದೆ ಕ್ಷಮಿಸ್ಬಿಡು ಪ್ಲೀಸ್ ಅಚ್ಚು. ಎಲ್ರನ್ನು ಕರ್ಕೊಂಡು ಮನೆಗೆ ಬಂದ್ಬಿಡಚ್ಚು. ನಿನ್ನ ನೆನ್ಸ್ಕೊಂಡು ನನಗೆ ತುಂಬಾ ಅಳು ಬರ್ತಾ ಇದೆ. ಈಗ ಎಲ್ಲಿದೆಯೋ ಏನೋ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೇ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.